ಹಾಯ್ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವೆಷ್ಟೇ ಆಯಾಸದಲ್ಲಿದ್ದರೂ, ನಾವು ಎಷ್ಟೇ ಟೆನ್ಷನ್ ಮಾಡ್ಕೊಂಡ್ರು, ನಾವು ಎಷ್ಟೇ ಬ್ಯುಸಿಯಾಗಿದ್ದರು, ಕಡೆಗೆ ನಮಗೆ ನೆಮ್ಮದಿ ಕೊಡುವ ಸ್ಥಳ ಅಂದ್ರೆ ಅದು ಮನೆ. ಅಂತಹ ಮನೆ ಯಾವತ್ತೂ ಶಾಂತವಾಗಿದ್ದರೆ ಅದು ಎಲ್ಲರ ಮನಸ್ಸಿಗೂ ಚೆನ್ನ, ಎಲ್ಲರ ಆರೋಗ್ಯಕ್ಕೂ ಚೆನ್ನ. ಬನ್ನಿ ಹಾಗಾದ್ರೆ ದರಿದ್ರ ಮನೆಯ ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 1. ಮನೆಯಲ್ಲಿ ಯಾವತ್ತೂ ಕಸವನ್ನು ಗುಡಿಸದೆ ಮನೆಯನ್ನು ಗಲೀಜಾಗಿ ಇಡುವುದು. 2. ದೇವರ ಮನೆಯಲ್ಲಿ ಯಾವತ್ತೂ ಕೂಡ ದೀಪ ಹಚ್ಚದೇ ಇರುವುದು. ಇದರಿಂದ ನಮ್ಮ ಮನಸ್ಸಿನ ಮೇಲೆ ಆಘಾತವಾದ ಪರಿಣಾಮವನ್ನು ಉಂಟುಮಾಡುತ್ತೆ. 3. ಸರಿಯಾದ ವೇಳೆಯಲ್ಲಿ ಸ್ನಾನ ಮಾಡದೇ ಇರುವುದು, ಸರಿಯಾದ ವೇಳೆಯಲ್ಲಿ ನಿದ್ರೆ ಮಾಡದೇ ಇರುವುದು, ರಾತ್ರಿ ಮಾಡುವ ನಿದ್ರೆಯನ್ನು ಹಗಲಿನ. 4. ಚಿಕ್ಕ ಚಿಕ್ಕ ವಿಷಯಕ್ಕೂ ಮನೆಯಲ್ಲಿ ಪ್ರತಿದಿನ ಜಗಳ ಆಡುವುದು. 5. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡುವುದು ಮತ್ತು ಅದರಲ್ಲಿ ಪದೇ ಪದೇ ಮುಖ ನೋಡುವುದು. 6. ಅಡುಗೆ ಮನೆಯನ್ನು ಯಾವತ್ತೂ ಗಲೀಜಾಗಿ ಇಡುವುದು ಹಾಗೂ ಎಲ್ಲ ಆಹಾರ ಪದಾರ್ಥಗಳನ್ನು ಅಲ್ಲಲ್ಲಿ ಇಟ್ಟು ವೇಸ್ಟ್ ಮಾಡುವುದು. 7. ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡದೇ ಇರುವುದು, ಎಲ್ಲರೊಂದಿಗೆ ಏಕವಚನದಿಂದ ಮಾತನಾಡುವುದು, ಪ್ರತಿ ವಿಷಯಗಳಿಗೂ ವಾದಕ್ಕೆ ಇಳಿಯುವುದು, ಯಾರ ಮನಸ್ಸನ್ನು ಕೂಡ ಮನೆಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವುದು. 8. ಬೆಳಿಗ್ಗೆ 9 ಗಂಟೆ ಆದರೂ ಹಾಲ್ನಲ್ಲಿ ಹಾಗೆ ಹಾಸಿಗೆ ಹಾಕೊಂಡು ಮಲಗುವುದು, ಬೆಳಿಗ್ಗೆ ಬೇಗನೆ ಎದ್ದೇಳುವ ಅಭ್ಯಾಸವೇ ಇಲ್ಲದಿರುವುದು. 9. ಮನೆಯಲ್ಲಿರುವ ಟಾಯ್ಲೆಟ್ ಹಾಗೂ ಬಾತ್ರೂಮ್ ಎರಡನ್ನೂ ಸ್ವಚ್ಛ ಮಾಡದೆ ಗಲೀಜಾಗಿ ಇಟ್ಟುಕೊಳ್ಳುವುದು. ಇಂತಹ ಕೆಲಸ ಮಾಡುವುದರಿಂದ ನಿಮ್ಮ ಮನಸ್ಸು ಯಾವತ್ತೂ ಕೂಡ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯ ಇರುವುದಿಲ್ಲ. 10. ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದರೆ ಅವರೊಂದಿಗೆ ಚೆನ್ನಾಗಿ ಮಾತನಾಡದೆ ಇರುವುದು, ಅವರನ್ನು ನೋಡಿದರೆ ಮುಖ ತಿರುಗಿಸಿಕೊಂಡು ಕುಳಿತುಕೊಳ್ಳುವುದು. ಸ್ನೇಹಿತರೆ, ಮನೆ ಅಂದ್ರೆ ಅದು ದೇವಾಲಯ, ದೇವರು ನೆಲೆಸುವ ಜಾಗ. ಚಿಕ್ಕ ಮಕ್ಕಳು ಅಂದ್ರೆ ದೇವರ ಸಮಾನ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅಂತೂ ಅದು ದೇವಾಲಯದ ಸಮಾನವಾಗಿರುತ್ತದೆ. ಅಂತಹ ಮನೆಯಲ್ಲಿ ನೀವು ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಇಂತಹ ಒಳ್ಳೆಯ ಮಾಹಿತಿಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.